ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿः ಸೇದಸಾದನಂ ಓಂ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತಯೇ ಶಂಯೋರಭಿಸ್ರವಂತು ನಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ತಿಂಗಳ ಸೆಪ್ಟೆಂಬರ್ ತಿಂಗಳ ಕುಂಭರಾಶಿಯವರ ಮಾಸ ಭವಿಷ್ಯ, ತಿಂಗಳ ಭವಿಷ್ಯ ಹೇಗಿರಲಿದೆ ಎಂಬುದನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ತಿಂಗಳಲ್ಲಿ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ, ಕ್ಷೇಮದಾಯಕವಾಗಿ, ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ನಿಮಗೆ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಸೆಪ್ಟೆಂಬರ್ 2026 ಈ ತಿಂಗಳು ಗ್ರಹಗಳ ಚಲನೆ ಮತ್ತು ಗೋಚಾರ ಫಲಗಳ ಒಂದು ಆಧಾರದ ಮೇಲೆ ನಿಮಗೆ ಕುಂಭರಾಶಿಯವರಿಗೆ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳು, ಉದ್ಯೋಗ, ವ್ಯಾಪಾರ, ದಾಂಪತ್ಯ ಜೀವನ, ಆರೋಗ್ಯ, ವೃತ್ತಿಕ್ಷೇತ್ರ ಹಾಗೂ ಕೃಷಿ ಹಾಗೂ ಪರಿಹಾರ, ಶುಭ ವಿಚಾರಗಳು, ಮಂತ್ರಗಳು, ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ವಿಡಿಯೋವನ್ನು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಸಂಪೂರ್ಣವಾದಂತಹ ಒಂದು ಕುಂಭರಾಶಿಯವರ ಈ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ಸ್ನೇಹಿತರೆ, ನಿಮಗೆ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ 2026 ಕಠಿಣ ಶ್ರಮಕ್ಕೆ ತಕ್ಕದಾದಂತಹ ಯಶಸ್ಸು ಸಿಗತಕ್ಕಂತಹ ಒಂದು ಮಾಸ. ಮಾನಸಿಕ ತೃಪ್ತಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಮೆಟ್ಟಿಲುಗಳನ್ನು ಏರುವ ಒಂದು ಶುಭ ತಿಂಗಳಾಗಲಿದೆ. ನಿಮ್ಮ ರಾಶಿಯಾಧಿಪತಿ ಶನಿಯ ಅನುಕೂಲಕರ ನೋಟ ಹಾಗೂ ಬುಧ ಶುಕ್ರರ ಪ್ರಭಾವದಿಂದಾಗಿ ನಿಮ್ಮ ಯೋಚನೆಗಳಿಗೆ ಈ ತಿಂಗಳು ಒಂದು ಸಕಾರಾತ್ಮಕವಾದಂತಹ ರೂಪ ಸಿಗಲಿದೆ. ಆಡಳಿತಾತ್ಮಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಉತ್ತಮ ಲಾಭ ಉಂಟಾಗಲಿದೆ. ತಿಂಗಳ ಒಂದು ಮಧ್ಯಭಾಗದಲ್ಲಿ ಹಳೆಯ ತೊಡಕುಗಳು ನಿವಾರಣೆಯಾಗಿ ಹೊಸ ಅವಕಾಶಗಳು ತಾನಾಗಿಯೇ ಹುಡುಕಿಕೊಂಡು ನಿಮ್ಮತ್ತ ಬರಲಿದೆ. ಸ್ನೇಹಿತರೆ, ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ನಿಮಗೆ ಉದ್ಯೋಗಿಗಳಿಗೆ ನಿಮ್ಮ ಕಚೇರಿಯಲ್ಲಿ ಶ್ರದ್ಧೆ ಮತ್ತು ನಿಮ್ಮ ನಿಷ್ಠೆಗೆ ಸೂಕ್ತ ಮನ್ನಣೆ ಸಿಗಲಿದೆ. ಮೇಲಿನ ಅಧಿಕಾರಿಗಳಿಂದ ನಿಮ್ಮ ಮೇಲಿಟ್ಟಿರುವಂತಹ ಒಂದು ಭರವಸೆಯನ್ನು ಕಾಯ್ದುಕೊಳ್ಳಲಿದ್ದೀರಿ. ಹೊಸ ಯೋಜನೆಯ ನಾಯಕತ್ವ ಅಥವಾ ಪ್ರಮೋಷನ್ ನಿರೀಕ್ಷೆಯಲ್ಲಿದ್ದಂಥವರಿಗೆ ಈ ಒಂದು ತಿಂಗಳು ಒಳ್ಳೆಯ ಒಂದು ಶುಭ ಸುದ್ದಿ ಸಿಗುವಂತಾಗಲಿದೆ. ಸಹೋದ್ಯೋಗಿಗಳ ಒಂದು ಸಂಪೂರ್ಣ ಬೆಂಬಲ ಸಿಗಲಿದ್ದು, ಈ ತಿಂಗಳಲ್ಲಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಸ್ಥಿರವಾದಂತಹ ಒಂದು ಪ್ರಗತಿ ಕಂಡುಬರಲಿದೆ. ಹೊಸ ತಂತ್ರಜ್ಞಾನ ಅಥವಾ ಆನ್ಲೈನ್ ಡಿಜಿಟಲ್ ಮಾಧ್ಯಮಗಳನ್ನು ಬಳಸಿಕೊಂಡು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಈ ತಿಂಗಳು ಸೂಕ್ತವಾದಂಥ ಸಮಯ. ಹಳೆಯ ಬಾಕಿಯ ಹಣ ವಸೂಲಿಯಾಗಲಿದ್ದು, ನೂತನ ಒಪ್ಪಂದಗಳಿಗೆ ಸಹಿ ಹಾಕಲು ಅನುಕೂಲಕರ ವಾತಾವರಣಗಳು ನಿರ್ಮಾಣವಾಗಲಿದೆ. ಹಾಗೂ ಈ ತಿಂಗಳ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ, ಆರ್ಥಿಕವಾಗಿ ನಿಮಗೆ ಸೆಪ್ಟೆಂಬರ್ ತಿಂಗಳು ಉತ್ತಮ ಒಂದು ಸಮತೋಲನವನ್ನು ಕಾಯ್ದುಕೊಳ್ಳುವಂಥ ತಿಂಗಳು. ಆದಾಯದ ಹೊಸ ಮೂಲಗಳು ಗೋಚರಿಸಿಕೊಳ್ಳಲಿದೆ. ಸ್ಥಿರ ಆಸ್ತಿ, ನಿವೇಶನ ಅಥವಾ ವಾಹನ ಖರೀದಿಗಾಗಿ ಹಣ ಹೂಡಿಕೆ ಮಾಡಲು ಇಂದು ಪ್ರಶಸ್ತವಾದಂಥ ಒಂದು ಸಮಯ. ಹಾಗೂ ವಿಶೇಷವಾಗಿ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದರಿಂದ ದೀರ್ಘಕಾಲದ ಲಾಭ ನಿಮಗೆ ಸಿಗಲಿದೆ. ಅದಲ್ಲದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅನಗತ್ಯ ಶೋಕಿ ಅಥವಾ ಐಷಾರಾಮಿ ವೆಚ್ಚಗಳಿಗಾಗಿ ಆದಷ್ಟು ಒಂದು ತಡೆಯನ್ನು ತಂದುಕೊಳ್ಳಿ. ಆದಷ್ಟು ಹಣವನ್ನು ಉಳಿತಾಯ ಮಾಡಿ ಉತ್ತಮ ಕಂಪನಿಗಳಲ್ಲಿ, ಷೇರು ಮಾರುಕಟ್ಟೆಗಳಲ್ಲಿ ಹೂಡಿಕೆ ಮಾಡುವಂಥದ್ದು, ಭೂಮಿ, ಆಸ್ತಿ, ಬಂಗಾರಗಳಲ್ಲಿ ಹೂಡಿಕೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ವೃದ್ಧಿಯಾಗಲಿದೆ. ಸ್ನೇಹಿತರೆ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಕೌಟುಂಬಿಕ ಜೀವನ ಹೇಗಿರಲಿದೆ ಎಂದರೆ, ಮನೆಯಲ್ಲಿ ಸುಖ, ಶಾಂತಿ ಮತ್ತು ಹರ್ಷದ ವಾತಾವರಣವಿರಲಿದೆ. ಬಂಧು ಮಿತ್ರರ ಆಗಮನದಿಂದ ನಿಮ್ಮ ಕುಟುಂಬದಲ್ಲಿ ವಾತಾವರಣ ಸಂಭ್ರಮದಿಂದ ಕೂಡಿರಲಿದ್ದು, ಹಿರಿಯರ ಮತ್ತು ಒಡ ಹುಟ್ಟಿದವರ ಸಂಪೂರ್ಣ
ಬೆಂಬಲ ನಿಮಗೆ ಸಿಗಲಿದೆ. ಇನ್ನು ಈ ಒಂದು ಪ್ರೀತಿ ಮತ್ತು ವಿವಾಹದ ವಿಚಾರವನ್ನು ನೋಡುವುದಾದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಮಧುರತೆ ಹೆಚ್ಚಾಗಲಿದೆ. ಸಂಗಾತಿಯ ಹೆಸರಿನಲ್ಲಿ ಕೈಗೊಳ್ಳುವ ಪ್ರತಿಯೊಂದು ಕೆಲಸಗಳು ನಿಮಗೆ ಯಶಸ್ಸನ್ನು ತಂದುಕೊಡಲಿದೆ. ಪ್ರೇಮಿಗಳಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸಮಯ ಸಿಗಲಿದ್ದು ವಿವಾಹದ ಮಾತುಕತೆಗಳು ಧನಾತ್ಮಕ ಒಂದು ಹಂತವನ್ನು ತಲುಪಲಿದೆ. ಅದಲ್ಲದೆ ಈ ತಿಂಗಳು ನೀವು ಸಂತಾನದ ಅಪೇಕ್ಷೆಯಲ್ಲಿದ್ದಂಥವರಾಗಿದ್ದಲ್ಲಿ ನಿಮಗೆ ಒಂದು ಒಳ್ಳೆಯ ಸಂತಾನದ ಪ್ರಾಪ್ತಿಯಾಗತಕ್ಕಂಥ ಯೋಗವೂ ಇರತಕ್ಕಂಥ ತಿಂಗಳು. ಇನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಆರೋಗ್ಯದ ಮಟ್ಟಿಗೆ ಈ ತಿಂಗಳು ಸಾಧಾರಣವಾಗಿರಲಿದೆ. ದೊಡ್ಡ ಮಟ್ಟದ ಯಾವುದೇ ಅನಾರೋಗ್ಯಗಳಿಲ್ಲದೆ ಆರೋಗ್ಯ ಒಂದು ಸ್ಥಿರವಾಗಿದ್ದು ಒತ್ತಡದಿಂದ ಸ್ವಲ್ಪ ಹೊರಗೆ ಬನ್ನಿ. ಸ್ವಲ್ಪ ಈ ತಿಂಗಳ ಮಧ್ಯಭಾಗದಲ್ಲಿ ನಿದ್ರಾಹೀನತೆ ಕಾಡಿಸಿಕೊಳ್ಳಬಹುದು. ಕಾಲು ನೋವು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಿರಿಕಿರಿಗಳಾಗುವಂಥದ್ದು ಹಾಗೂ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡುವಂಥದ್ದು ಆಗಲಿದೆ. ಆದಷ್ಟು ಈ ತಿಂಗಳಲ್ಲಿ ಆರೋಗ್ಯದ ಕಡೆಗೆ ಜಾಗರೂಕತೆ ಇರಲಿ. ಧ್ಯಾನ ಮತ್ತು ಸಾತ್ವಿಕ ಆಹಾರವನ್ನು ಪಾಲಿಸುವುದರಿಂದ ಸಂಪೂರ್ಣ ಚೈತನ್ಯ ನಿಮಗೆ ಕಾಯ್ದುಕೊಳ್ಳಬಹುದು. ಒಳ್ಳೆಯ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಇನ್ನು ಕೃಷಿ ಮತ್ತು ತೋಟಗಾರಿಕೆ ವಿಚಾರವನ್ನು ನೋಡುವುದಾದರೆ ಸ್ನೇಹಿತರೆ, ಕೃಷಿಕರಿಗೆ, ರೈತ ಬಾಂಧವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಶ್ರಮಕ್ಕೆ ತಕ್ಕದಾದಂಥ ಭರಪೂರ ಇಳುವರಿ ಸಿಗಲಿದೆ. ನಿಮ್ಮ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ದೊರೆಯುವುದರಿಂದ ಆರ್ಥಿಕ ನೆಮ್ಮದಿ ಸಿಗಲಿದೆ. ಕೃಷಿ ಸಂಬಂಧಿತ ಸಾಲ ಅಥವಾ ಬ್ಯಾಂಕ್ ಅನುದಾನಗಳು ಸುಲಭವಾಗಿ ಸಿಗತಕ್ಕಂಥ ಎಲ್ಲ ಯೋಗಗಳಿದೆ. ಸ್ನೇಹಿತರಿನ್ನು ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಕಾರಿ, ಹೂವು ಹಾಗೂ ಧಾನ್ಯ, ಹಣ್ಣು ಹಂಪಲುಗಳು ಈ ಎಲ್ಲ ವಿಚಾರಗಳಲ್ಲಿ ವಾಣಿಜ್ಯ ಬೆಳೆಗಳು ತೋಟಗಾರಿಕೆ ಮಾಡತಕ್ಕಂಥವರಿಗೆ ಶುಭ ಫಲಗಳಿದೆ. ಬೆಳೆದಂಥ ಬೆಳೆಗಳು ಲಾಭವನ್ನು ಕೊಡಲಿದೆ. ಆದಾಯ ತಂದುಕೊಡುವಂತಹ ತಿಂಗಳಾಗಲಿದೆ ಸೆಪ್ಟೆಂಬರ್. ನೂತನ ತೋಟಗಾರಿಕೆ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಇಂದು ಶುಭ ಸಮಯವಾಗಿರಲಿದೆ. ಸ್ನೇಹಿತರೆ, ಈ ಒಂದು ತಿಂಗಳಲ್ಲಿ ಸೆಪ್ಟೆಂಬರ್ನಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಹೇಗಿರಲಿದೆ ಎಂಬುದನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಯಶಸ್ಸಿನ ಸಮಯವಾಗಿರಲಿದೆ. ಗ್ರಹ ಬಲ ಚೆನ್ನಾಗಿರುವುದರಿಂದ ಏಕಾಗ್ರತೆ ಮೂಡಲಿದೆ. ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಮತ್ತು ಸ್ಮರಣ ಶಕ್ತಿ ಅತ್ಯುತ್ತಮವಾಗಿರಲಿದೆ. ಸಂಶೋಧನೆ, ತಾಂತ್ರಿಕ ಮತ್ತು ವಿಜ್ಞಾನ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ವಿಶೇಷ ಸಾಫಲ್ಯ ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಲಭ್ಯವಾಗತಕ್ಕಂತಹ ಒಂದು ತಿಂಗಳು. ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಶುಭ ದಿನಗಳು ಮತ್ತು ಶುಭ ದಿಕ್ಕುಗಳೆಲ್ಲ ಹೇಗಿರಲಿದೆ ಎಂಬುದನ್ನು ನೋಡುವುದಾದರೆ ಸೆಪ್ಟೆಂಬರ್ನಲ್ಲಿ ಶನಿವಾರ ಮತ್ತು ಬುಧವಾರ ಹಾಗೂ ಶುಕ್ರವಾರ ಈ 3 ದಿನಗಳು ಒಳ್ಳೆಯ ಒಂದು ಶುಭ ದಿನಗಳಾಗಲಿದೆ. ಹಾಗೂ ವಿಶೇಷವಾಗಿ ಆಸ್ತಿಯ ವಿಸ್ತರಣೆ ಮಾಡಿಕೊಳ್ಳತಕ್ಕಂಥದ್ದು ಅಥವಾ ಒಂದು ಯಾವುದೇ ಒಂದು ಶುಭ ಕಾರ್ಯದ ಬಗ್ಗೆ ಮಾತುಕತೆ ನಡೆಸತಕ್ಕಂಥದ್ದಿದ್ದಲ್ಲಿ ಅಥವಾ ಆರೋಗ್ಯದ ಬಗ್ಗೆ ಎಲ್ಲ ವಿಚಾರಗಳನ್ನು ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಹಿರಿಯರಿಂದ ಸಲಹೆ ಸೂಚನೆಗಳನ್ನು ಪಡೆದುಕೊಂಡಲ್ಲಿ ಒಳ್ಳೆಯ ಶುಭ ಫಲಗಳಿದೆ. ಇನ್ನು ಈ ಒಂದು ತಿಂಗಳ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಸಂಖ್ಯೆಗಳು ನಿಮಗೆ ಶುಭವನ್ನು ತಂದುಕೊಡಲಿದೆ ಎಂಬುದನ್ನು ನೋಡುವುದಾದರೆ 8, 17, 26 ಮತ್ತು 14 ಹಾಗೂ 23 ಅತ್ಯಂತ ಅದೃಷ್ಟದ ಸಂಖ್ಯೆಗಳಾಗಿರಲಿದೆ. ಯಾವುದೇ ಒಂದು ಪ್ರಮುಖ ಕಾರ್ಯಗಳನ್ನು ಈ ದಿನಾಂಕಗಳಲ್ಲಿ ಕೈಗೊಂಡರೆ ಯಶಸ್ಸಿನ ಸಾಧ್ಯತೆ ಖಂಡಿತವಾಗಿ ದ್ವಿಗುಣಗೊಳ್ಳಲಿದೆ. ಸ್ನೇಹಿತರೆ, ಇನ್ನು ಈ ತಿಂಗಳ ನಿಮ್ಮ ಎಲ್ಲ ಪರಿಹಾರವನ್ನು ನೋಡುವುದಾದರೆ ಈ ತಿಂಗಳು ಶುಭ ಫಲಗಳನ್ನು ಪಡೆಯಲು ಮತ್ತಷ್ಟು ನೀವು ನಿಮ್ಮ ಶ್ರಮವನ್ನು ಹೆಚ್ಚಿಸಿಕೊಳ್ಳಬೇಕು. ಶನಿ ಭಗವಾನನ ಕೃಪೆಗಾಗಿ ಈ ಕೆಳಗಿನ ಪರಿಹಾರಗಳನ್ನು ಮಾಡಿಕೊಂಡಲ್ಲಿ ಶನಿದೇವರ ಖಂಡಿತ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಪ್ರತಿ ಶನಿವಾರ ಶನೀಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಹಾಗೂ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಹನುಮಾನ್ ಚಾಲಿಸನ್ನು ಪಾರಾಯಣ ಮಾಡಿಕೊಳ್ಳಿ. ಹಾಗೂ ಅಗತ್ಯವಿರತಕ್ಕಂಥವರಿಗೆ, ಬಡವರಿಗೆ ಆಹಾರ ಧಾನ್ಯ, ಬಟ್ಟೆ ಬರೆಗಳನ್ನು ದಾನ ಮಾಡುವುದರಿಂದ ಒಳ್ಳೆಯ ಒಂದು ಶುಭ ಫಲಗಳು ನಿಮಗೆ ಜೀವನದಲ್ಲಿ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ವಿಶೇಷವಾಗಿ
ಈ ಸೆಪ್ಟೆಂಬರ್ ತಿಂಗಳು ಪ್ರತಿದಿನ ನೀವು ಬೆಳಗ್ಗೆ ಎದ್ದ ತಕ್ಷಣ ಪೂಜಾ ಸಮಯದಲ್ಲಿ ಈ ಕೆಳಗಿನ ಮಂತ್ರಗಳನ್ನು ಕನಿಷ್ಠ 108 ಬಾರಿ ಜಪ ಮಾಡಿಕೊಳ್ಳುವುದರಿಂದ ನಿಮ್ಮ ಸರ್ವ ಕಷ್ಟಗಳು ಪರಿಹಾರವಾಗತಕ್ಕಂಥ ಎಲ್ಲ ಯೋಗಗಳು ನಿಮಗೆ ಜೀವನದಲ್ಲಿ ಪ್ರಾಪ್ತಿಯಾಗಲಿದೆ. ಹಾಗೂ ಓಂ ನಮಃ ಶಿವಾಯ ಎಂಬ ಮನಸ್ಸಿನಲ್ಲಿ ಈ ಜಪವನ್ನು ಮಾಡಿ ಸ್ಥಿರತೆ ಮತ್ತು ಸರ್ವ ಸಂಕಟ ನಿವಾರಣೆಗಾಗಿ ಈ ಮಂತ್ರ ಒಳ್ಳೆಯ ಒಂದು ಶುಭವನ್ನು ತಂದುಕೊಡಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆತ್ಮೀಯರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಭಗವಂತ ನಿಮಗೆ ಜೀವನದಲ್ಲಿ ಶುಭ ಫಲಗಳನ್ನು ಅನುಗ್ರಹಿಸಲಿ ಎಂದು ಮತ್ತೊಮ್ಮೆ ಆ ದೇವರ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.